ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಬಾಗಲಕೋಟೆ ಉಪಚುನಾವಣೆಯಲ್ಲಿ ಕಾಂಚನ ಕುಣಿತ ಆಗ್ತಾ ಇದೆಯಾ ಅನ್ನುವಂಥದ್ದು. ಚುನಾವಣಾ ನೀತಿ ಸಂಹಿತೆ ಉಲ್ಲಂಘಿಸಿ ಹಣ ಸಾಗಾಣಿಕೆ ಮಾಡಲಾಗ್ತಾ ಇದೆ. 32,50,000 ರೂಪಾಯಿ ಹಣವನ್ನು ಈಗ ಪೊಲೀಸರು ಜಪ್ತಿ ಮಾಡಿದ್ದಾರೆ. ಬಾಗಲಕೋಟೆಯ ಹೊನ್ನಕಟ್ಟಿ ಚೆಕ್ ಪೋಸ್ಟ್ನಲ್ಲಿ ಸೀಸ್ ಮಾಡಲಾಗಿದೆ. ದಾಖಲೆ ಇಲ್ಲದೆ ಹಣವನ್ನು ತೆಗೆದುಕೊಂಡು ಹೋಗ್ತಾ ಇದ್ರು. 32,50,000 ರೂಪಾಯಿ ಹಣವನ್ನು. ಈಗ SST ತಂಡದಿಂದ ವಾಹನ ತಪಾಸಣೆ ವೇಳೆ ಈ ಹಣ ಸಿಕ್ಕಿರುವಂಥದ್ದು. ಚುನಾವಣೆಯ ಸಂದರ್ಭದಲ್ಲಿ ಈ ರೀತಿಯಾಗಿ ಕಾಂಚನ ಕುಣಿತ ಅಂತೂ ಸಹಜವಾಗಿ ಇರುತ್ತೆ, ಬಟ್ ದಾಖಲಾತಿ ಇಲ್ಲ. ದಾಖಲಾತಿ ಇದ್ರದ್ದೇನು ಸಮಸ್ಯೆ ಆಗೋದಿಲ್ಲ. ಚುನಾವಣಾ ನೀತಿಯನ್ನು ನೀತಿ ಸಮಿತಿ ಇದೆಯಲ್ಲ, ಅದನ್ನು ಉಲ್ಲಂಘನೆ ಮಾಡಿ ಹಣವನ್ನು ಸಾಗಣೆ ಮಾಡ್ತಿದ್ರು ಅನ್ನೋದು. 32,50,000 ರೂಪಾಯಿ ಇತ್ತು ಅನ್ನೋದು. ಅದೀಗ ಅದನ್ನು ಪೊಲೀಸರು ಜಪ್ತಿ ಮಾಡಿದ್ದಾರೆ. ಅದು ಯಾರಿಗೆ ಸೇರಬೇಕಾಗಿತ್ತು ಅಥವಾ ಆ ದುಡ್ಡನ್ನು ಮತದಾರರಿಗೆ ಹಂಚೋದಕ್ಕೆ ಏನಾದರೂ ತೆಗೆದುಕೊಂಡು ಹೋಗ್ತಿದ್ರಾ ಏನು ಎತ್ತ ಅನ್ನೋದ್ರ ಬಗ್ಗೆ ಈಗ ಪರಿಶೀಲನೆ ಆಗತ್ತೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಸೋಮಶೇಖರ್ ಫೋನ್ ಸಂಪರ್ಕದಲ್ಲಿದ್ದಾರೆ. ಸೋಮಶೇಖರ್, 32 ಲಕ್ಷ ರೂಪಾಯಿ ದಾಖಲೆ ಇಲ್ಲದೆ ತೆಗೆದುಕೊಳ್ತಾ ಇರುವಂಥದ್ದು. ಹೇಗೆ ಅಂದರೆ ಯಾವ ಪಾರ್ಟಿಯಿಂದ ಅಥವಾ ಹೇಗೆ ಇದು ಯಾರ್ದು ಹಣ ಏನಾದರೂ ಗೊತ್ತಾಗ್ತಾ ಇದೆ ಹೇಗೆ? ಸದ್ಯಕ್ಕೆ ಇದು ಯಾವ ಪಕ್ಷಕ್ಕೆ ಸೇರಿದ್ದು ಎನ್ನುವ ಮಾಹಿತಿ ಇಲ್ಲ. ಇದು ಕೇವಲ ದಾಖಲೆ ಇಲ್ಲಾರದೆ ತೆಗೆದುಕೊಂಡು ಹೋಗ್ತಾ ಇದ್ದಂತಹ ಸಂದರ್ಭದಲ್ಲಿ ಫ್ಲೈಯಿಂಗ್ ಸ್ಕ್ವಾಡ್ ಮತ್ತು ಅಲ್ಲಿದ್ದಂತಹ ಸ್ಥಳೀಯ ಚೆಕ್ ಪೋಸ್ಟ್ ನಲ್ಲಿನ ಪೊಲೀಸ್ ಸಿಬ್ಬಂದಿಯವರು ಕಾರನ್ನ ಚೆಕ್ ಮಾಡಿದಾಗ ಸಿಕ್ಕಂತಹ ಬೃಹತ್ ಮೊತ್ತದ ಹಣ 32 ಲಕ್ಷ ರೂಪಾಯಿಗಳು ಅಂತ ಗೊತ್ತಾಗಿರುವಂತದ್ದು. ಆದ್ರೆ ಇದು ನಿಖರವಾಗಿ ಯಾವ ಪಕ್ಷಕ್ಕೆ ಸೇರಿದ್ದು ಎನ್ನುವ ಮಾಹಿತಿ ಇಲ್ಲ. ಯಾವುದೋ ಒಂದು ಉದ್ಯಮದ ಉದ್ದೇಶಕ್ಕೆ ತೆಗೆದುಕೊಂಡು ಹೋಗ್ತಾ ಇದ್ರು ಎನ್ನುವ ಮಾಹಿತಿ ಕೂಡ ಬರ್ತಾ ಇರುವಂತದ್ದು. ಈ ಹಿನ್ನೆಲೆಯಲ್ಲಿ ಚುನಾವಣಾ ಅಧಿಕಾರಿಗಳು ಮತ್ತು ಪೊಲೀಸ್ ಸಿಬ್ಬಂದಿಗಳು ತನಿಖೆಯನ್ನ ನಡೆಸ್ತಾ ಇದ್ದಾರೆ. ಒಂದ್ ಕಡೆ ಉದ್ಯಮದ ಹೆಸರಿನಲ್ಲೂ ಕೂಡ ಮತದಾರರಿಗೆ ಹಂಚುವ ಮತ್ತು ಆಮಿಷವನ್ನು ಒಡ್ಡುವ ಕೆಲಸ ನಡೆಯುತ್ತಿರಬಹುದು ಎನ್ನುವ ಸಂಶಯ ಕೂಡ ಇದೆ. ಆದರೆ ನಿಖರವಾಗಿ ಇದು ಯಾವ ಪಕ್ಷಕ್ಕೆ ಸೇರಿದ್ದು ಎನ್ನುವ ಮಾಹಿತಿ ಇನ್ನು ಸಂಬಂಧಪಟ್ಟಂತಹ ಚುನಾವಣಾ ಅಧಿಕಾರಿಗಳಿಂದ ತಿಳಿದು ಬರಬೇಕಾಗಿದೆ. ಈ ಕುರಿತು ತನಿಖೆಯನ್ನ ನಡೆಸ್ತಾ ಇರುವಂತದ್ದು. ಜೊತೆಗೆ ನೀತಿ ಸಂಹಿತೆ ಜಾರಿಯಲ್ಲಿ ಇರುವುದರಿಂದ ನೀತಿ ಸಂಹಿತೆ ಜಾರಿ ಆದ ಕೂಡಲೇ ಬಾಗಲಕೋಟೆಯ ಚುನಾವಣಾ ಅಧಿಕಾರಿಗಳು 50,000ಕ್ಕಿಂತ ಅಧಿಕ ಮೊತ್ತದ ಹಣ ಸಾಗಣೆ ಮಾಡುವಂತಿದ್ರೆ ಸಂಬಂಧಪಟ್ಟಂತಹ ಅಗತ್ಯ ದಾಖಲೆಗಳನ್ನ ತೋರಿಸಬೇಕು ಎನ್ನುವ ಒಂದು ಪ್ರಕಟಣೆ ಕೂಡ ನೀಡಿದ್ರು. ಹೀಗಾಗಿ ನೀತಿ ಸಂಹಿತೆ ಜಾರಿಯಲ್ಲಿ ಇದ್ರೂ ಕೂಡ ಈ ರೀತಿ ಒಂದು ಹಣವನ್ನ ದಾಖಲೆ ಇಲ್ಲದೆ ಸಾಗಿಸ್ತಾ ಇರೋದನ್ನ ನೋಡಿದ್ರೆ ಇದು ಬೇರೆ ಉದ್ದೇಶಕ್ಕೆ ಬಳಕೆ ಮಾಡೋದಕ್ಕೆ ವೈತಾ ಇದ್ರು ಅನ್ನೋ ಸಂಶಯ ಬಲವಾಗುತ್ತೆ. ಹೀಗಾಗಿ ಸದ್ಯಕ್ಕೆ ಚುನಾವಣಾಧಿಕಾರಿಗಳು ಈ ಕುರಿತು ತನಿಖೆಯನ್ನ ಮುಂದುವರಿಸಿದ್ದಾರೆ. ಹೆಂಗುಮಾರ್. ಎಸ್, ಓಕೆ, ಥ್ಯಾಂಕ್ ಯು ಸೋಮಶೇಖರ್, ನಿಮ್ಮೆಲ್ಲ ಡೀಟೇಲ್ಸ್ ಆಗಿ.